ಎಲ್ಲರಿಗೂ ನಮಸ್ತೆ. ನಾನು ಶ್ರುತಿ ದುರ್ಗೇಶ್. ವೆಲ್ಕಮ್ ಬ್ಯಾಕ್ ಟು ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕರಾವಳಿಯಿಂದ ಮಲೆನಾಡಿಗೆ ಬಂದಿದ್ದೇನೆ. ನಮ್ಮ ಮನೆ ಶಿರಸಿಯಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಮಲೆನಾಡಲ್ಲಿ ಇರುವಂತಹ ಈ ಪುಟ್ಟ ಹಂಚಿನ ಮನೆಯ ವಾತಾವರಣವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ಮನೆಯ ಹೂದೋಟ. ನಾವು ಮೊದಲೆಲ್ಲ ತುಂಬ ಹೂವಿನ ಗಿಡಗಳನ್ನು ಹಾಕ್ತಾಯಿದ್ವಿ. ಚೆಂಡು ಹೂವು ಮತ್ತು ದಾಸವಾಳ ಗಿಡಗಳು, ಗುಲಾಬಿ, ಜಿನಿಯಾ ಫ್ಲವರು, ಈ ಥರದ್ದೆಲ್ಲ ಹೂವಿನ ಗಿಡಗಳನ್ನು ಬೆಳೆಸ್ತಾ ಇದ್ವಿ. ಈಗ ಅಮ್ಮನಿಗೆ ಅಷ್ಟೊಂದು ಹೂವಿನ ಗಿಡಗಳನ್ನು ಸಾಕಲಿಕ್ಕೆ ಅವರ ಹತ್ರ ಸಮಯ ಇಲ್ಲದೆ ಇರೋದ್ರಿಂದ ತುಂಬ ಕಡಿಮೆ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ಇದು ನಮ್ಮ ಮನೆ ಮುಂದ್ಗಡೆ ತುಂಬ ಅಂದರೆ ಗಾರ್ಡನ್ ಏರಿಯಾ ತುಂಬ ದೊಡ್ಡದಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ನೋಡ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪ ಹೂವಿನ ಗಿಡಗಳನ್ನು ಅಮ್ಮ ಬೆಳೆಸಿದ್ದಾರೆ. ಇಲ್ಲಿ ಒಂದು 3-4 ಕಲರ್ ಗೌರಿ ಗಿಡಗಳನ್ನು ಈ ಸರಿ ಹಾಕಿದ್ದಾರೆ. ಗೌರಿ ಹೂವೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು 3-4 ಕಲರ್ ಗೌರಿ ಹೂವುಗಳು ಇದೆ. ಮತ್ತು ನಾವು ನಮ್ಮ ಮನೆಯ ಹಿಂದೆ ಮುಂದೆ ಇರುವ ಜಾಗದಲ್ಲೆಲ್ಲ ಅಡಿಕೆ ಸಸಿಗಳನ್ನು ಹಾಕಿದ್ದೀವಿ. ಅಡಿಕೆ ಸಸಿಗಳಿಗೆ ಜಸ್ಟ್ 1 ವರ್ಷ ಆಗಿರೋದಷ್ಟೇ. ಅದಕ್ಕೋಸ್ಕರ ಅವು ಇನ್ನು ಚಿಕ್ಕ ಗಿಡಗಳು. ನಮ್ಮ ತೋಟದಲ್ಲಿ ವಿಶೇಷ ಅಂದರೆ ಈ ಸರಿ ದೊಡ್ಡಲೆ ಗಿಡ ಕಾಯಿ ಬಿಟ್ಟಿದೆ. ತುಂಬ ಅಂದರೆ ತುಂಬ ಕಾಯಿಗಳನ್ನು ಬಿಟ್ಟಿದೆ. ಒಂದು 200 ಕಾಯಿಗಳನ್ನು ಹೊರಗಡೆ ಮಾರಿರೋದು. ಆದರೂ ಕೂಡ ಇಷ್ಟು ಕಾಯಿಗಳು ಇದೆ. ಈ ದೊಡ್ಡಲೆಕಾಯಿ ಅಥವಾ ಕಂಚಿಕಾಯಿ ಅಂತ ಇದನ್ನು ಕರೀತಾರೆ. ಇದರದ್ದು ಉಪ್ಪಿನಕಾಯಿ ಈ ಕಡೆ ತುಂಬ ವಿಶೇಷ. ಮಲೆನಾಡಲ್ಲಿ ಅಪ್ಪೆ ಮಿಡಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ವಿಶೇಷವೋ ದೊಡ್ಡಲೆಕಾಯಿ ಉಪ್ಪಿನಕಾಯಿನೂ ಕೂಡ ಜನರು ತುಂಬ ಇಷ್ಟಪಡ್ತಾರೆ. ಈಗ ಇದು ಹಳದಿ ಆಗಿರೋ ಹಣ್ಣುಗಳನ್ನೆಲ್ಲ ಕಿತ್ತು ಉಪ್ಪಿನಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ತೋಟದಲ್ಲಿ ಬಂದಿರೋದು ದೊಡ್ಡಲೆಕಾಯಿ ಆ್ಯಕ್ಚುಲಿ ತುಂಬ ಟೇಸ್ಟ್ ಇದೆ. ಸ್ಯಾಂಪಲಿಗೆ ನಾವು ಸ್ವಲ್ಪ ಹಾಕಿದ್ದೀವಿ. ಹಣ್ಣು ಎಷ್ಟು ಬಿಟ್ಟಿದೆ ಅಂತ ಅಂದರೆ ಹಣ್ಣಿನ ಭಾರಕ್ಕೆ ಅರ್ಧ ಮರ ಕೆಳಗಡೆ ಬಿದ್ದುಬಿಟ್ಟಿದೆ, ಇನ್ನು ಅರ್ಧ ಮರ ಮೇಲ್ಗಡೆ ಇದೆ. ಅಷ್ಟು ಹಣ್ಣುಗಳು ಈ ಸರಿ ಬಂದಿದೆ. ಅದನ್ನೆಲ್ಲ ತೆಗೆದು ಉಪ್ಪಿನಕಾಯಿ ಹಾಕೋರು ಕೂಡ ಇದ್ದೀವಿ. ಮತ್ತು ಒಂದು ಪುಟ್ಟದು ಹಲಸಿ ಮರ ಇದೆ ನಮ್ಮ ಮನೆ ಮುಂದೆನೇ. ಒಂದು 2 ವರ್ಷದಿಂದ ಅದು ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ಅಷ್ಟೇ ಅಲ್ಲದೆ ಒಂದು 4-5 ತೆಂಗಿನ ಮರಗಳಿದೆ. ಮತ್ತು 1-2 ಮಾವಿನ ಮರಗಳಿದೆ. ಆಪೂಸು ಹಣ್ಣನ್ನು ಬಿಡುವಂಥ ಮಾವಿನ ಮರ. ಹಣ್ಣು ತುಂಬ ಅಂದರೆ ತುಂಬ ರುಚಿಕರ ಇರ್ತದೆ. 2 ಮಾವಿನ ಗಿಡಗಳು. ಮತ್ತು ನಮ್ಮ ಮನೆ ಫಾರೆಸ್ಟ್ ಜಾಗದಲ್ಲಿ ಇರೋದರಿಂದ ನಮಗೆ ನೇಬರ್ ಅಂತ ಯಾರೂ ಇಲ್ಲ. ನಮ್ಮದು ಒಂದೇ ಮನೆ ಆಗಿರೋದ್ರಿಂದ ತುಂಬ ಪ್ರಶಾಂತವಾಗಿ ಶಾಂತವಾದ ವಾತಾವರಣ ಇದೆ. ಆ್ಯಕ್ಚುಲಿ ಸಿರಸಿಗೆ ಬಂದರೆ ಈ ಥರದ್ದೆಲ್ಲ ಒಂಥರ ರಿಲ್ಯಾಕ್ಸಿಂಗ್ ಮೂಡಿಗೆ ನಾವು ಹೋಗ್ತೀವಿ. ನಾವು ಫ್ರೂಟ್ಸಲ್ಲಿ ಪಪ್ಪಾಯ ಗಿಡ ಹಾಕಿದ್ದೀವಿ. ಮತ್ತು ಪ್ರೀತಿಯಿಂದ ಒಂದು ಚಿಕ್ಕು ಗಿಡನ ಬೆಳೆಸಿದ್ದು ಅದು ಇವಾಗ ಕಾಯಿ ಬಿಡ್ತಾ ಇದೆ. ಚಿಕ್ಕ ಕಾಯಿಗಳು ಸಹಿತ ಇವಾಗ ಜಸ್ಟ್ ಬಿಡ್ತಾ ಇದೆ. ನಮ್ಮನೆ ಸುತ್ತಮುತ್ತಲೂ ಹೀಗೆ ನೇಬರ್ ಯಾರು ಇಲ್ಲದೆ ಇರೋದ್ರಿಂದ ಏನೂ ಗಲಾಟೆ ಅದೆಲ್ಲ ಕಡಿಮೆ. ಮತ್ತು ಮನೆ ಹಿಂದ್ಗಡೆನೂ ಕೂಡ ಅಡಿಕೆ ಗಿಡಗಳಿದೆ. ಒಂದು ದೊಡ್ಡ ಮೇ ಫ್ಲವರ್ ಮರ. ಅದು ತುಂಬ ನೆರಳನ್ನು ಕೊಡುತ್ತೆ. ಮೇ ತಿಂಗಳಲ್ಲಿ ತುಂಬ ಹೂವಿಂದ ಅದು ತುಂಬಿರುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ನಾನು ಒಂದು ಗಿಡನ ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಂತೇಳಿ ಇಷ್ಟಪಡ್ತಾ ಇದ್ದೀನಿ. ನಾನು ಪ್ರೀತಿಯಿಂದ ಹಾಕಿದ ಗಿಡ. ನೀವು ಹೊರಗಡೆ ಎಲ್ಲ ಬಟರ್ ಫ್ರೂಟ್ ಜ್ಯೂಸ್ ಕುಡಿದಿರ್ತೀರಲ್ವ, ಬಟರ್ ಫ್ರೂಟ್ದು ಇದು ಗಿಡ. ಬೆಣ್ಣೆಹಣ್ಣು ಅಥವಾ ಅವಕಾಡೊ ಅಂತ ಏನು ಹೇಳ್ತಾರಲ್ವ, ಅದರದ್ದು ಇದು ಗಿಡ. 1 ವರ್ಷದ ಗಿಡ ಆಗಿರೋದ್ರಿಂದ ಇನ್ನೂ ಇದು ಪುಟ್ಟದಿದೆ. ತುಂಬ ಚಿಕ್ಕ ಗಿಡ. ಇನ್ನು ಮುಂದೆ ಹೇಗೆ ಗ್ರೋ ಆಗುತ್ತೆ ಅಂತೇಳಿ ಅದನ್ನು ನೋಡಬೇಕು. ನಮ್ಮ ಮನೆ ಹಿಂದ್ಗಡೆ ಇರುವ ಈ ಎಲ್ಲ ಜಾಗಕ್ಕೂ ಅಡಿಕೆ ಸಸಿಗಳನ್ನು ಹಾಕಿರೋದು. ಅಡಿಕೆ ಸಸಿಗಳು ಇನ್ನೂ ಚಿಕ್ಕದಿದೆ. ಅಮ್ಮ ನಾಳೆ ದೊಡ್ಡಲೆಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನಾನೀಗ ದೊಡ್ಡಲೆಕಾಯಿನ ಕಿತ್ತಿಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಹಳದಿ ಆಗಿರೋ ಹಣ್ಣುಗಳನ್ನು ನಾನು ಕಿತ್ತಿಡ್ತಾ ಇದ್ದೀನಿ. ನನ್ನ ಕೈಗೆ ಸಿಗುವಂತಹ ಈ ಥರ ದೊಡ್ಡಲೆಕಾಯಿನ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನಾಳೆ ನಾವು ಇದರದ್ದು ಉಪ್ಪಿನಕಾಯನ್ನು ಹಾಕ್ತೀವಿ. ಇದನ್ನು ಹೇಗೆ ಕಟ್ ಮಾಡ್ತಾರೆ, ಉಪ್ಪಿನಕಾಯಿ ಹೇಗೆ ಹಾಕ್ತಾರೆ, ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮಮ್ಮ ಉಪ್ಪಿನಕಾಯನ್ನು ತುಂಬ ಚೆನ್ನಾಗಿ ಹಾಕ್ತಾರೆ. ಅಪ್ಪೆ ಮಿಡಿ ಅಂತ ಏನು ಹೇಳ್ತಾರಲ್ಲ, ಮಾವಿನಕಾಯಿದು ಉಪ್ಪಿನಕಾಯಿ ಮತ್ತು ದೊಡ್ಡಲೆಕಾಯಿ ಉಪ್ಪಿನಕಾಯಿ ಎಲ್ಲ ಅವರು ತುಂಬ ಚೆನ್ನಾಗಿ ಹಾಕ್ತಾರೆ. ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ.
ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು ಒಂದು 6ರಿಂದ 7 ಹಳದಿ ಕಾಯಿಗಳನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಾವು ನೆಕ್ಸ್ಟ್ ಇದನ್ನು ಉಪ್ಪಿನಕಾಯಿ ಹಾಕಿ ನೋಡಬೇಕು. ಇದು ನಮ್ಮ ಮಲೆನಾಡಲ್ಲಿ ಇರುವಂತಹ ನಮ್ಮ ಪುಟ್ಟ ಹಂಚಿನ ಮನೆಯ ಸುತ್ತಮುತ್ತಲಿನ ವಾತಾವರಣ ಇದಾಗಿತ್ತು. ನಿಮಗೆ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.